ಈ ಚಾನೆಲ್ನನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಥಣಿ ನ್ಯೂಸ್ ಕನ್ನಡ ವಾಹಿನಿಯ ಸುದ್ದಿಯನ್ನ ನೋಡಿ ಕೊನೆಗೂ ಎಚ್ಚೆತ್ತುಕೊಂಡ ಅಧಿಕಾರಿಗಳು. ಇದೇ ಅಥಣಿ ತಾಲೂಕು ಅಥಣಿ ಪಟ್ಟಣದ ಮಿನಿ ವಿಧಾನಸೌಧಕ್ಕೆ ಹೋಗುವ ರಸ್ತೆಯ ಹೃದಯ ಭಾಗದಲ್ಲಿ ಮಹಾತಾಯಿ ನಮಗೆ ಶಿಕ್ಷಣ ನೀಡಿದ ತಾಯಿ ಸಾವಿತ್ರಿಬಾಯಿ ಪುಲೆ ಹೆಸರಿನ ಸರ್ಕಲ್ ಇದ್ದು, ಇದೇ ಸರ್ಕಲ್ ಸುಮಾರು ದಿನಗಳಿಂದ ಹಿಡಿದು ಈ ಜಾಗದಲ್ಲಿ ಮನೆ ಕಸಗಳನ್ನು ತಂದು ಬಿಸಾಡುತ್ತಿದ್ದರು. ಜೊತೆಗೆ ಚರಂಡಿಯ ಕೊಳಚೆ ನೀರೆಲ್ಲವೂ ನಿಂತು ಗಬ್ಬೆದ್ದು ನಾರುತ್ತಿತ್ತು. ಹಾಗೂ ಅನೈತಿಕ ಚಟುವಟಿಕೆಗಳ ಸಾಮಗ್ರಿಗಳು, ಮಧ್ಯದ ಬಾಟಲಿಗಳು, ಹರಿದ ಚಪ್ಪಲಿಗಳಿಂದ ತುಂಬಿಕೊಂಡು ಕಸದ ಅಡ್ಡೆಯಾಗಿತ್ತು. ಈ ಬಗ್ಗೆ ಎಷ್ಟೋ ಬಾರಿ ಹಲವು ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ವರದಿ ಪ್ರಸಾರವಾಗಿತ್ತು. ಅಲ್ಲದೆ ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಈ ಜಾಗವನ್ನು ಸ್ವಚ್ಛ ಮಾಡಿಸುವಂತೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನ ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದನ್ನ ನೋಡಿಕೊಂಡು ಅಲ್ಲಿಯ ಸ್ಥಳೀಯರು ನಮ್ಮ ಅಥಣಿ ಸುದ್ದಿ ವಾಹಿನಿಯನ್ನ ನೋಡುತ್ತಿದ್ದರು. ನಮ್ಮ ಚಾನೆಲ್ನಲ್ಲಿ ಗಂಭೀರವಾಗಿ ಚಾಟಿ ಬೀಸೋದು ಹಾಗೂ ಯಾರ ಹಂಗಿಲ್ಲದೆ ಯಾರ ಮುಲಾಜಿಲ್ಲದೆ ಸದಾಕಾಲ ನಾವು ಪ್ರಸಾರ ಮಾಡುವ ವರದಿಯನ್ನ ನೋಡಿಕೊಂಡಾಗ ಸ್ಥಳೀಯ ಜನರು ಅಥಣಿ ನ್ಯೂಸ್ ವಾಹಿನಿಗೆ ದೂರನ್ನ ನೀಡಿದ್ರೆ ನಮ್ಮ ಇಲ್ಲಿನ ಸಮಸ್ಯೆ ಬಗೆಹರಿಯುತ್ತದೆ, ಈ ಸರ್ಕಲ್ ಅಭಿವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯಿಂದ ನೇರ ದಿಟ್ಟ ಸುದ್ದಿಗಳನ್ನ ಪ್ರಸಾರ ಮಾಡೋದನ್ನ ನೋಡಿಕೊಂಡು ಗಮನಿಸಿ ಈ ವಿಚಾರವನ್ನ ನಮ್ಮ ಬಳಿ ಬಂದು ಹೇಳಿಕೊಂಡರು. ಆ ಜಾಗಕ್ಕೆ ನಾವು ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಮ್ಮ ಮಾಧ್ಯಮದಲ್ಲಿ ಕರ್ಮಕಾಂಡ ಭಾಗ 1, ಭಾಗ 2ರಲ್ಲಿ ಈ ಬಗ್ಗೆ ಗಂಭೀರವಾಗಿ ಸುದ್ದಿ ಪ್ರಸಾರ ಮಾಡಿದಾಗ ಈ ಸುದ್ದಿಯನ್ನ ನೋಡಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿರುವ ಕಸಗಳನ್ನು ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯ ಮಾಡಿಸಿ ತೆರೆದ ಅಪಾಯದ ಗುಂಡಿಗಳನ್ನು ಮುಚ್ಚಿ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಈ ಅಭಿವೃದ್ಧಿ ಕಾರ್ಯ ಮಾಡಿರುವುದನ್ನು ನೋಡಿರುವ ಸ್ಥಳೀಯರು ನಮ್ಮ ಅಥಣಿ ನ್ಯೂಸ್ ಚಾನೆಲ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿದ್ದಾರೆ. ಮತ್ತು ನಮ್ಮ ವಾಹಿನಿಯ ಸುದ್ದಿಯಿಂದ ಎಚ್ಚೆತ್ತು ಅಭಿವೃದ್ಧಿ ಮಾಡಿದಂತಹ ಅಧಿಕಾರಿಗಳಿಗೆ ನಾವು ಕೂಡ ಧನ್ಯವಾದ ಹೇಳುತ್ತೇವೆ.